ನಿಮಗೆ ದುಡ್ಡು ಕೊಡೋಕ್ಕಾಗಲ್ಲ. 5 ವರ್ಷ ಆದಮೇಲೆ ನಾವು ದುಡ್ಡು ಕೊಡೋದು. ಮತ್ತೆ ಮೊದಲು ಅವರು ಅಡ್ವೈಸರ್ ಏನಾಗ ಆ ಥರ ಹೇಳಿದ್ರಂತೆ, ಅವ್ರಿಗೆಲ್ಲ ಅವರು ಕ್ಲಾಸ್ನ ಅರ್ಥ ಮಾಡಿಸಿರೋದಿಲ್ವಾ ಅಡ್ವೈಸರ್ಸ್ಗೆ? ಅರೇ ಮೇಡಮ್, ಅಲ್ಲೇ ಇರೋದು ಸೈಕಾಲಜಿ. ಎಲ್ಲ ಜನರ ಜೊತೆಗೆ ಆಟ ಆಡೋದೇ ಅಲ್ಲೇ. ಅವರು ತಮಗೆ ಕಮಿಷನ್ ಸಿಗುತ್ತೆ ಅಂತ ಹೇಳಿ ಅಡ್ವೈಸರ್ಸು, ಆಮೇಲೆ ಅವ್ರ ಮೇಲಿರತ್ತ ಮ್ಯಾನೇಜರ್ಸು ಅವರೆಲ್ಲ ಏನು ಮಾಡ್ತಾರಪ್ಪ ಅಂತಂದರೆ ಮೋಸದ ಒಂದು ಬಲೆಯನ್ನು ಸುಟ್ಟು ಹಾಕ್ಬಿಡ್ತಾರೆ. ಸರ್ ಅದನ್ನು ಸಿಗುತ್ತೆ ಸರ್, ನಿಮ್ಗೆ ಹಿಂಗೆ ಸಿಗುತ್ತೆ, ನೀವು ಆ ಕಡೆ ಹೋಗಿ, ನೀವು ಈ ಕಡೆ ಹೋಗಿ, ಆಮೇಲೆ ಹೋಗಿದ ತಕ್ಷಣ ಚಿಪ್ ಕೊಟ್ಬಿಡ್ತಾರೆ, ಹಿಡ್ಕಣ ಡ್ಯಾಡಿ ಅಂತ. ಏನು ಮಾಡೋದು? ಇಲ್ಲ ನೋಡಿ ಇವಾಗ. ಆಮೇಲೆ ನಾನೇನು ಮಾಡಿದೆ, ಸರ್ ನೀವು ಬಾಂಡ್ ಓದಿಲ್ವಾ ನೀವು ಅಂತೇಳಿ ನನಗೆ ಮ್ಯಾನೇಜರ್ ಸಾಹೇಬ್ರು ಕೇಳಿದ್ರು. ಬ್ರ್ಯಾಂಚ್ ಮ್ಯಾನೇಜರ್ ಸಾಹೇಬ್ರ ಹತ್ರ ನಾನು ಡೈರೆಕ್ಟಾಗಿ ಹೋಗಿ ಕೂತು ಮಾತಾಡಿದಾಗ ಬ್ರ್ಯಾಂಚ್ ಮ್ಯಾನೇಜರ್ ಸಾಹೇಬ್ರು ಹೇಳ್ತಾರೆ, ನೀವು ಓದಿಲ್ವಾ ಸರ್ ಬಾಂಡು? 15 ದಿವಸದ ಅಡಿಯಲ್ಲೇ ನೀವು ಕೊಡಬೇಕಾಗಿತ್ತು ಅದನ್ನು. ಆವಾಗಲೇ ಚೇಂಜ್ ಆಗ್ತಿದ್ವು, ಆವಾಗಲೇ ಮುರಿದೋಗ್ತಿತ್ತು. ಇವಾಗ ಕೊಡೋಕೆ ಬರ್ತಿದ್ದೀರಾ? ಅದು ನಮ್ಮ ಕೈಲಿ ಏನಿಲ್ಲ ಸರ್, 5 ವರ್ಷ ಆದ ತಕ್ಷಣ ನಾವು ನಿಮ್ಗೆ ಕೊಡ್ತೀವಿ. ಎಲ್ಲಿ ಹೋಗ್ಬೇಕ್ರಿ? ಕೈಯಲ್ಲಿ ಕಾಸಿಲ್ಲ, ಅಮ್ಮನ ಆಪ್ರೇಷನು, ಹಾಸ್ಪಿಟಲ್ಗೆ ಒಳಗೆ ಹೋಗ್ರೆ ಯಾವ ರೀತಿ ಖರ್ಚಾಗತ್ತೆ ಅಂತೇಳಿ ಹಾಸ್ಪಿಟಲ್ ನೋಡಿದವ್ರಿಗೆ ಗೊತ್ತದು ನಿಜ. ಸೊ ಆ ಟೈಮಲ್ಲಿ ನಾನೇನು ಮಾಡಿದೆ, ಮಾರನೇ ದಿವಸ ಒಂದು ಪ್ಲ್ಯಾನ್ ಹಾಕ್ಕೊಂಡು, ಇಲ್ಲಪ್ಪ ಇದಕ್ಕೊಂದು ಏನಾದರೂ ಒಂದು ಸೊಲ್ಯೂಷನ್ ಮಾಡಬೇಕು. ನಮ್ಮದು ಸಂವಿಧಾನ ಏನು ಹೇಳುತ್ತಪ್ಪ ಅಂತಂದರೆ, ಇಲ್ಲ ರೀ ಯಾರಿಗಾದರೂ ಒಬ್ಬರು ಲೈಫಿಗೆ ಸಮಸ್ಯೆ ಆದರೆ ರೂಲ್ಸ್ ಆರ್ ನಾಟ್ ಮ್ಯಾಂಡೇಟರಿ, ಬಾಂಡ್ಸ್ ಆರ್ ನಾಟ್ ಮ್ಯಾಂಡೇಟರಿ. ಓಕೆ, ನಾನು ನಮ್ಮ ಸಂವಿಧಾನದ ಅಡಿಯಲ್ಲೇ ಬರುತ್ತಲ್ಲ ಇದು SBI, ನಮ್ಮ ಸಂವಿಧಾನ ಬಿಟ್ಟು ಹೊರಗಡೆ ಐತೇನು ರೀ? ಇಲ್ಲ, ಡೆಫಿನೆಟ್ಲಿ ಇಲ್ಲ. ಹೌದಾ? ಇವಾಗ ಒಂದು ಲೈಫ್ ಆ್ಯಂಡ್ ಡೆತ್ ಪ್ರಶ್ನೆ ಐತೆ. ಸೊ ನಾನೇನು ಮಾಡಿದೆ, ಒಂದು ಲೆಟರ್ ಬರ್ಕೊಂಡು ಹೋದೆ, ರೆಸ್ಪೆಕ್ಟೆಡ್ ಮ್ಯಾನೇಜರ್ ಸರ್ ಅಂತ ಹೇಳಿ, ರೆಸ್ಪೆಕ್ಟೆಡ್ ಮ್ಯಾನೇಜರ್ ಸರ್ ಅಂತ ಬರ್ಕೊಂಡೋದೆ. ನಾನೇನು ಹೇಳಿದೆ, ನೋಡಿ ಸರ್, ನಮ್ಮ ಅಮ್ಮನಿಗೆ ಮೈ ಹುಷಾರಿಲ್ಲ, ಅಮ್ಮನಿಗೆ ಆಪ್ರೇಷನ್ ಮಾಡಿಸ್ಬೇಕು, ಎಷ್ಟು ಖರ್ಚಾಗುತ್ತೋ ನನಗೆ ಗೊತ್ತಿಲ್ಲ. ಸೊ ನನಗೇನಪ್ಪ ಅಂದರೆ ನನ್ನ ಪಾಲಿಸಿಯನ್ನು ನನಗೆ ಮುರಿಸಿ ವಾಪಸ್ ಕೊಡಿ. ಆಮೇಲೆ ನಾನು ಮಾಡಿರುವಂತಹ ಅಕ್ಷಮ್ಯ ಅಪರಾಧಕ್ಕೆ, ಅಂದರೆ ಬಾಂಡ್ ಓದಿರೋದೇ ಇಟ್ಕೊಂಡಿರೋದಕ್ಕೆ, ಓಕೆನಾ? ಹಾಂ, ಅಕ್ಷಮ್ಯ ಅಪರಾಧಕ್ಕೆ, ಇಲ್ಲಪ್ಪ ಅಂದರೆ ನೀವು ಅನ್ಬೋದು ಜಘನ್ಯ ಅಪರಾಧ ಅಂತ ಅನ್ಬೋದು. ಆ ಜಘನ್ಯ ಅಪರಾಧದ ಶ್ರೇಣಿಗೆ ಅಪರಾಧ ಮಾಡಿರೋ ತಪ್ಪಿಗೆ ನಾನೇನು ಹೇಳಿದೆ, ಬೇಡ್ರಪ್ಪ 1 ವರ್ಷ 8 ತಿಂಗಳು ನನಗೆ ಇದನ್ನು ಬೇಡ, ಇಂಟ್ರೆಸ್ಟ್ ಬೇಡ, ನೀವೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಏನು ತಗೊಂಡಿದ್ದಾರೆ, ನನಗೆ ಬೇಡವೇ ಬೇಡ. ನನಗೆ ಬೇಕಾಗಿರೋದೇನಪ್ಪ ಅಂತಂದರೆ ನಂದು ಏನು ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅದು ದುಡ್ಡು ಕೊಟ್ಬಿಡಿ ಸರ್, ನೆಟ್ ಕ್ಯಾಶ್ ನಾವೇನು ಕೊಟ್ಟಿದ್ವಿ ಅದನ್ನ ವಾಪಸ್ ಕೊಟ್ಬಿಡಿ. ಆಮೇಲೆ ನಾನು ಇದರಲ್ಲಿ ಈ ಲೆಟ್ರಲ್ಲಿ ನೀವು ಎಂತೆಂಥ ಅಪರಾಧಿಯ ಕ್ಲಾಸ್ಗಳನ್ನು ಹಾಕಿದ್ದೀರ ಅನ್ನೋದು ನಾನು ಹೇಳೇ ಇಲ್ಲ. ಕೇವಲ ನಾನು ಮಾತಾಡಿರೋದು ಇಷ್ಟೇ, ನನ್ನ ದುಡ್ಡು ನನಗೆ ಕೊಡಿ, ನೀವು ಇಂಟ್ರೆಸ್ಟ್ ಕೊಡಬೇಡಿ. ಇದಕ್ಕೆ ಅವ್ರದ್ದು ರಿಪ್ಲೈ ಬಂದಿದ್ದೇನಪ್ಪ ಅಂತಂದರೆ, ಇದು ಇಂಟ್ರೆಸ್ಟಿಂಗ್ ಐತೆ, ನೀವಿವಾಗ ಸರೆಂಡರ್ ಮಾಡೋರಿದ್ರೆ ಮಾಡಿ, ನಿಮಗೆ ದುಡ್ಡು 5 ವರ್ಷ ಆದ ತಕ್ಷಣವೇ ಸಿಗೋದು. ಆಮೇಲೆ ಅದು 5 ವರ್ಷ ಆದ ತಕ್ಷಣ ಸಿಗೋದು ಹೆಂಗಪ್ಪ ಅಂತಂದರೆ ಡಿಡಕ್ಷನ್ ವ್ಯಾಲ್ಯೂಸ್ ಹಾಕಿ. ಡಿಡಕ್ಷನ್ ವ್ಯಾಲ್ಯೂಸ್ ಅಂದರೆ ಏನಂತ ಹೇಳ್ತೀನಿ ನಾನು. ಡಿಡಕ್ಷನ್ ವ್ಯಾಲ್ಯೂಸ್ ಅಂತಂದರೆ ವೀಕ್ಷಕರೇ, ಇವಾಗ ನೋಡಿ ನಮ್ಮ ಪಾಲಿಸಿ ಒಬ್ಬರು ಇವರು ಲೈಫ್ ಮಿತ್ರರು, ಇವರು ನಮ್ದು ಇದನ್ನು ಮಾಡಿದ್ದಾರೆ, ಒಂದು ಕೆಲಸ ಮಾಡವ್ರೆ, ಅಂದರೆ ನಮ್ಮದು ಪಾಲಿಸಿಯನ್ನು ನಮಗೆ ಸೇಲ್ ಮಾಡೋರೆ. ಅಂದರೆ ಏನಿಲ್ಲಪ್ಪ ಅಂತಂದ್ರೂ ಇವ್ರಿಗೆ ನಾವು ಇವ್ರಿದ್ದಾರೆ SBI ಇಂದ ಇವರಿಗೆ ಒಂದು ಕಮಿಷನ್ ಹೋಗುತ್ತೆ. ಆಮೇಲೆ ನಾವು ಟ್ಯಾಕ್ಸ್ ತುಂಬಿರ್ತೀವಿ. ಕರೆಕ್ಟಾಗಿ ಹೇಳಲ್ಲ ನಿಮಗೆ, 7 ಲಕ್ಷಕ್ಕೆ ಏನಿಲ್ಲ, 8 ಲಕ್ಷಕ್ಕೆ ನಾವು ಇಟ್ಟಿರೋಂಥ 8 ಲಕ್ಷಕ್ಕೆ ನಾವು ಏನಿಲ್ಲಪ್ಪ ಅಂತಂದ್ರೂ 28,000 ರೂಪಾಯಿ ನಾನು ಟ್ಯಾಕ್ಸ್ ತುಂಬಿದ್ದೀನಿ. ಓಕೆ, ಆಮೇಲೆ ಇವ್ರು ಬಾಂಡಲ್ಲಿ ಹೇಳವ್ರೆ, ನಿಮ್ಗೆ ಯಾವಾಗ ಮ್ಯಾಚುರಿಟಿ ಆಗುತ್ತೋ, ನಿಮ್ಮ ಇನ್ಶೂರೆನ್ಸ್ ಮ್ಯಾಚುರಿಟಿ ಆಗುತ್ತೋ ಆಮೇಲೆ ನಿಮಗೆ ನೀವು ಟ್ಯಾಕ್ಸ್ ಎಕ್ಸಂಪ್ಷನ್ ಇಲ್ಲ, ನಿಮಗೆ ಯು ಕಮ್ ಅಂಡರ್ ದ ಟ್ಯಾಕ್ಸ್, ಮತ್ತೆ ನಿಮಗೆ ಟ್ಯಾಕ್ಸ್ ಡಿಡಕ್ಟ್ ಮಾಡ್ತೀವಿ ನಾವು, ಆಮೇಲೆ ನಿಮಗೆ ದುಡ್ಡು ಕೊಡ್ತೀವಿ. ಓಕೆ, ಅಂದರೆ ಹೆಂಗೆ ಬಂದರೂ ಬಾರಿಸ್ತೀವಿ ಅಂತ ಅಷ್ಟೇ. ಆ ಕಡೆಯಿಂದ ಬಂದರು ಅಷ್ಟೇ, ಈ ಕಡೆಯಿಂದ ಬಂದರು ಅಷ್ಟೇ. ಅಲ್ಲ ರೀ, 8 ಲಕ್ಷ ನನಗೂ ನಮ್ಮ ದುಡ್ಡು ನಾವಿಟ್ಟು ಅವ್ರ ಹತ್ರ ಬಾಂಡ್ ಲೇಬರ್ ಹೆಂಗಾಗಲಿ ನಾನು, ಬಾಂಡ್ ಹೆಂಗಾಗಲಿ ನಾನು? ಏನಕ್ಕೆ ಓದಲಿಲ್ಲ ನೀವು ಮುಂಚೆ? ನೋಡಿ, ಇದು ಒಂದು ಒಳ್ಳೆ ಪ್ರಶ್ನೆ. ಇದು ಏನಪ್ಪ ಅಂತಂದರೆ ಸೈಕಾಲಜಿಕಲ್ಲಿ ಗೇಮ್ ಆಡ್ಬಿಡ್ತಾರೆ ಇಲ್ಲಿ. ಯಾವ ಥರ ಅಂದರೆ ಅದು ಲೈಫ್ ಮಿತ್ರರಿಗೆ ಸೈಕಾಲಜಿ, ಹ್ಯೂಮನ್ ಸೈಕಾಲಜಿನ ಸಖತ್ತಾಗಿ ಅರ್ಥ ಮಾಡಿಸ್ಬಿಟ್ಟಿರ್ತಾರೆ ಟ್ರೈನಿಂಗಲ್ಲಿ. ಹೆಂಗಂತಂದರೆ ಇವಾಗ ನೋಡಿ, ಇದನ್ನು ಬಂತು ಬಾಂಡ್ ಬಂತ,
ಎಷ್ಟು ಬೇಕಾದಷ್ಟು ಎಜುಕೇಟೆಡ್ ಇರ್ರಿ ನೀವು,